ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಗೌರಿ ಶಂಕರ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ ಆರಂಭದಲ್ಲಿ ಚಿರುಮುರಿ ಮತ್ತು ಕೋಳಿ ಇಬ್ಬರೂ ಶಂಕರನಿಗೆ ಫೋನ್ ಮಾಡಿ ವಿಚಾರಿಸ್ಕೊತಿರ್ತಾರೆ. ಏನಣ್ಣ ನಿನಗೆ ಅಲ್ಲಿ ಎಲ್ಲ ಆರಾಮಾಗಿದೆಯಾ ಅಂತ. ಇಲ್ಲಿ ಗಂಗಾ ಮನೆಯಲ್ಲಿ ನೀನು ಎಲ್ಲೋಗಿದ್ಯಾ ಅಂತ ಪತ್ತೆ ಹಚ್ತಿದ್ದಾರೆ ಅಂತ ಹೇಳ್ತಾರೆ. ಆಗ ಶಂಕರ, ಹೌದೇನ್ರಲ್ಲ, ಯಾವುದೇ ಕಾರಣಕ್ಕೂ ಆ ಗಂಗಾಗೆ ನಾನು ಎಲ್ಲಿದ್ದೀನಿ ಅಂತ ಮಾತ್ರ ಗೊತ್ತಾಗಬಾರ್ದು ಅಂತ ಹೇಳ್ತಾನೆ. ಹಂಗೆ ನೋಡ್ಕೋಬೇಕು ನೀವು ಅಂತ. ಅಯ್ಯೋ ಬಿಡೋಣ, ಅದನ್ನೆಲ್ಲ ನಾವು ನೋಡ್ಕೊತೀವಿ. ಭುವಿ ಪುಟ ಹೇಗಿದ್ದಾಳೆ ಅಂತ ಕೇಳಿದಾಗ ಅವಳಂತೂ ಫುಲ್ ಖುಷಿಯಾಗವಳೆ ನಾನು ಇಲ್ಲಿರೋದಕ್ಕೆ ಅಂತ ಹೇಳ್ತಾನೆ. ಹೌದಾ, ಆಗಿದ್ರೆ ಅದಕ್ಕೆ ಯಾರೆಲ್ಲ ಅದಕ್ಕೆ ಅಂತ ಕೇಳಿದಾಗ ಹಂಗಲ್ಲಣು, ಗೌರಿ ಅದಕ್ಕೆ DC ಮೇಡಮ್ ಅಲ್ವಾ, ಫುಲ್ ಸ್ಟ್ರಿಕ್ಟ್ ಏನಾದರೂ ಮಾಡ್ತಾವಳ ಅಂತ ಕೇಳಿದೆ. ಅಲ್ಲಿ ಎಲ್ಲ ವ್ಯವಸ್ಥೆ ಸರಿಯಾಗೈತೆ ಅಂತ ಕೇಳಿದೆ. ಬಿಡ್ರಲ್ಲೇ, ಅದೆಲ್ಲ ಸರಿಯಾಗೈತೆ, ನಂದು ಅವಳದೇನು ಹೊಸದ, ಯಾವಾಗಲೂ ಜಗಳ ಆಡ್ತಾನೆ ಇರ್ತಾಳೆ, ಉರ್ರ ಅಂತಾಳೆ. ಆ ಡಾಕ್ಟ್ರು ಬೇರೆ ಫೋನ್ ಮಾಡಿದ್ರೆ ಮಾತಾಡೋದ, ನಗೋದೇನು, ನುಲ್ಕೊಂಡು ಮಾತಾಡೋದೇನು, ಅಬ್ಬಬ್ಬಾ ಅಂತ ಶಂಕರ ಹೇಳ್ತಾನೆ. ಅಣ್ಣು, ಕಣ್ಣಾರೆ ನೋಡಿದ್ರೂ ಪ್ರಮಾಣಿಸಿ ನೋಡಬೇಕು ಅಂತಾರೆ, ನೀನು ನೋಡಿದ್ರೆ ಹಂಗೇನು ಇರೋದಿಲ್ಲ, ಸುಮ್ಮನೆ ಇರೋಣ ನೀನು ಅಂತಾನೆ. ಬೆಳಿಗ್ಗೆನೇ ಶಂಕರ ಅವರು ಕಾಫಿ ಕೊಡಿ ಅಮ್ಮಿಯವರೇ ಅಂದರೆ ಆಯಿತು ಜೋಗಿಯವರೇ ಅಂತ ಹೇಳಿ ಕಾಫಿ ತರೋದಕ್ಕೆ ಹೋಗ್ತಾಳೆ. ಇವರಿಬ್ಬರ ಮಧ್ಯೆ ಜಗಳ ಮನಸ್ತಾಪ ಎಲ್ಲ ಮರ್ತೋಗಿರ್ತಾರೆ. ಗಂಡ ಹೆಂಡತಿ ಅನ್ನೋದು ಮಾತ್ರ ಅವ್ರ ತಲೆಯಲ್ಲಿ ಕೂತಿರೋದು. ಇದು ಅವ್ರ ಮಾತಲ್ಲೇ ಗೊತ್ತಾಗುತ್ತೆ ನೋಡಮ್ಮ ವಿಜಿ. ಅವನು ಅಮ್ಮಿಯವರೇ ಅನ್ನೋದೇನು, ಗೌರಿ ಜೋಗಿಯವರೇ ಅನ್ನೋದೇನು, ನೋಡಮ್ಮ ಇದೆಲ್ಲ ಪ್ರೀತಿ ಇಲ್ಲದೆ ಬರೋದಿಲ್ಲಮ್ಮ, ಮನಸ್ಸಲ್ಲಿರೋ ಮಾತು ಬಾಯಲ್ಲಿ ಬಂದಿದೆ ಅಷ್ಟೇ ಅಂತಾರೆ. ಈ ವಿಚಾರನ ಕೋಳಿ ಮತ್ತು ಚಿರುಮುರಿಗೆ ಹೇಳೋಕೆ ವಿಜಿ ಮತ್ತು ಅವರು, ಹೌದಾ ಆಗಿದ್ರೆ ಬಿಡಿ, ಅಣ್ಣ ಅದಕ್ಕೆ ಒಂದಾಗೋದು ಪಕ್ಕಾನೇ ಅಂತಾರೆ. ಆಗ ವಿಜಿ, ಇದು ಸಾಲದು, ಇನ್ನೂ ಅವರ ಹತ್ರ ಆಗಬೇಕು, ಅವ್ರ ಮನಸ್ಸಲ್ಲಿರೋ ಮಾತೆಲ್ಲ ಮಾತಾಡ್ಕೋಬೇಕು, ಆಗ ಮಾತ್ರ ಅವರು ಒಂದಾಗೋಕ್ಕೆ ಸಾಧ್ಯ ಅಂತಾರೆ. ಆಗ ಆನಂದ್, ಅಯ್ಯೋ ವಿಜಿ, ಅದನ್ನೆಲ್ಲ ನೀನು ನನಗೆ ಹೇಳ್ಕೊಡ್ಬೇಕಾ, ನಾನು ಪ್ರಣಯ ರಾಜ, ನಿನಗೆ ಗೊತ್ತಿಲ್ವಾ, ಯಾವುದೆಲ್ಲ ಪ್ಲಾನ್ ಮಾಡಬೇಕು ಅಂತ, ಏನು ಮಾಡಿದರೆ ಅವರು ಒಂದಾಗ್ತಾರೆ ಅಂತ ನನಗೆ ಗೊತ್ತು, ಸುಮ್ಮನಿರು ಅಂತಾರೆ. ಅದೇನು ಮಾಡ್ತಿರೋ ನನಗಂತೂ ಗೊತ್ತಿಲ್ಲ, ಆದರೆ ನಮ್ಮ ಮನೆಗೆ ನಮ್ಮ ಅತ್ತಿಗೆ, ಅಣ್ಣ, ಭುವಿ ಮೂವರು ಬರಬೇಕು ಅಂತ ಕೋಳಿ ಹೇಳ್ದ. ಹಾಂ, ಒಂದು ವಿಚಾರ ಕೇಳ್ಪಟ್ಟೆ ಅಂಕಲ್, ನಿಮ್ಮನೆಗೆ ಆ ಡಾಕ್ಟ್ರು ಫೋನ್ ಮಾಡ್ತಾರಲ್ಲ, ಅವರು ಏನಾಗಬೇಕು ಅಂತ. ಅಯ್ಯೋ, ಅವ್ನು ನಮ್ಮ ಗೌರಿಗೆ ಸ್ನೇಹಿತ, ತುಂಬ ಒಳ್ಳೆಯ ಹುಡುಗ ಅಂತಾರೆ. ಸ್ನೇಹಿತನ ಅಂದಾಗ ಹೌದಪ್ಪ ಅಂತಾರೆ. ಗೌರಿಗೂ ಅವರಿಗೂ ಬರೀ ಸ್ನೇಹ ಅಷ್ಟೇ ಅಂತಾರೆ. ಹೌದಾ, ಮೊದಲು ಈ ವಿಚಾರನ ಅಣ್ಣನಿಗೆ ಹೇಳಬೇಕು. ಇನ್ನು ಮನೆಯಲ್ಲಿ ದೊಡ್ಡದಾದ ಪಾರ್ವತಿ ಮತ್ತು ಶಂಕರನ ಫೋಟೋ ಮಾಡಿಸ್ಕೊಂಡು ಬರ್ತಾಳೆ ಪಂಕು ಅಂದ್ಕೊಂಡ್ರೆ, ಈ ಭೈರಾದೇವಿ ಅಲ್ಲಿ ಕೂಡ ಅವಳ ಬುದ್ಧಿ ತೋರಿಸಿರ್ತಾಳೆ. ಅಲ್ಲಿಗೆ ಹೋಗಿ ಇವಳ ಫೋಟೋ ಕೊಟ್ಟಿರ್ತಾಳೆ. ಶಂಕರ ಮತ್ತು ಭೈರಾದೇವಿದ ದೊಡ್ಡದಾದ ಫೋಟೋ ಮನೆಗೆ ತರಿಸ್ತಾಳೆ. ಇದನ್ನು ನೋಡಿ ಪಾರ್ವತಿಗೆ ಶಾಕ್ ಆಗುತ್ತೆ. ಯಾರು ಈ ಫೋಟೋನ ಕೊಟ್ಟಿದ್ದು ಎಂದು. ಪಂಕು, ನೀನು ಯಾವ ಫೋಟೋ ಕೊಟ್ಟೆ, ಏನು ಮಾಡಿಸಿದ್ಯಾ ಅಂತ ಕೇಳ್ತಾಳೆ. ಆಗ ಯಾಕೆ ಪಾರ್ವತಿ ಶಾಕ್ ಹೊಡಿತಾ, ನೀನು ಏನೇ ಪ್ಲಾನ್ ಮಾಡಿದ್ರು ಅದನ್ನು ಹೇಗೆ ಉಲ್ಟಾ ಹೊಡಿಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ನಿಂದು ಶಂಕರಂದು ಫೋಟೋನ ಕಳಿಸಿದ್ದು ನನ್ನ ಮ್ಯಾಲೆ ನಿಂತ್ಕೊಂಡೇ ನೋಡಿದೆ. ನನ್ನ ಮಗುನ ದೂರ ಮಾಡೋಕ್ಕೆ ನೋಡ್ತಿದ್ದೀಯಾ, ಹಿಂಗೆ ಆದರೆ ಸುಮ್ಕಿರಲ್ಲ ನಾನು, ನಿನ್ನ ಸೊಸೆನ ಮನೆ ಬಿಟ್ಟು ಓಡಿಸ್ತೀನಿ. ಹೆಂಗೂ ಶಂಕರ ಇಲ್ಲ ಅಂತಾಳೆ. ಅಕ್ಕೋ, ಏನಕ್ಕೋ ನೀನು ಹಿಂಗೆ ಅಂತಿದ್ಯಾ, ನೀನು ಏನೇ ಹೇಳಿದ್ರು ನಮ್ಮ ಶಂಕರ ನನ್ನ ಮನೆಯಿಂದ ಹೊರಗಡೆ ಕಳಿಸಲ್ಲ. ಏನೋ ನಂದು ನನ್ನ ಮಗಂದು ಫೋಟೋ ಮಾಡಿಸೋಕ್ಕೆ ಹೇಳಿದರೆ ಈಗ ನಿಂದೆ ಬಂತಲ್ಲ, ಖುಷಿ ಪಡು ಅಂತ ಹೇಳ್ತಾಳೆ. ಭೈರಾದೇವಿ, ಇವಳ್ದು ಯಾಕೋ ಜಾಸ್ತಿ ಆಯಿತು, ಇವಳಿಗೆ ಒಂದು ಗತಿ ಕಾಣಿಸ್ಬೇಕು ಅಂತಾಳೆ. ಇನ್ನು ಆನಂದ್ ಮತ್ತು ವಿಜಿ ಏನಾದರೂ ಪ್ಲಾನ್ ಮಾಡಿ ಇವರನ್ನು ಹತ್ರ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡ್ತಾರೆ. ಇನ್ನೇನು ಅಣ್ಣನೂ ಅದಕ್ಕೇನು ಮನೆಯಲ್ಲೇ ಇರ್ತಾರೆ, ಅದಕ್ಕೆಲ್ಲ ಪ್ಲಾನ್ ನೀವೇ ಸೃಷ್ಟಿ ಮಾಡಬೇಕು ಅಂತಾರೆ. ಆಗ ಶಂಕರ ಅವರು ಸ್ನಾನ ಮಾಡೋಕ್ಕೆ ಹೋಗ್ತಿರ್ತಾರೆ. ಆಗ ಗೌರಿ, ನೀನು ಹೋಗಲ್ವೇ ನಮ್ಮ ಸ್ನಾನಕ್ಕೆ ಅಂತಾರೆ. ಒಂದೇ ಸಲ ಸ್ನಾನಕ್ಕೆ ಹೋಗೋ ರೀತಿ ಪ್ಲಾನ್ ಮಾಡ್ತಾರೆ. ಅಬ್ಬಾ, ಏನಾದರೂ ಮಾಡಿ ಈ ಸೋಪ್ನ ಗೌರಿ ಹೋಗೋ ದಾರಿಯಲ್ಲಿ ಹಾಕೋಣ. ಆಗ ಶಂಕರ ಆ ಕಡೆಯಿಂದ ಬರ್ತಾನೆ, ಗೌರಿನೂ ಬರ್ತಾಳೆ. ಆಗ ಈ ಸೋಪ್ ಮೇಲೆ ಕಾಲಿಟ್ಟು ಶಂಕರನ ಮೇಲೆ ಬೀಳ್ತಾಳೆ. ಆಗ ಗಂಡ ಹೆಂಡತಿ ಒಂದಾಗ್ತಾರೆ ಅಂತ ಪ್ಲಾನ್ ಮಾಡ್ತಾರೆ. ಅದೇ ಪ್ಲಾನ್ ವರ್ಕೌಟ್ ಮಾಡ್ತಾರೆ. ಈ ಕಡೆಯಿಂದ ಶಂಕರ, ಹಬ್ಬ ಬೆಳಿಗ್ಗೆ ಬಿಸಿನೀರು ಒಯ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಭೈರವೇಶ್ವರ ಅಂತ ಬರ್ತಾನೆ. ಗೌರಿನೂ ಅಷ್ಟರಲ್ಲಿ ಆಫೀಸ್ಗೆ ಟೈಮ್ ಆಯಿತು ಅಂತ ಬರ್ತಾಳೆ. ಆಗ ಸೋಪ್ ಮೇಲೆ ಕಾಲಿಟ್ಟು ಶಂಕರನ ಮೇಲೆ ಬೀಳ್ತಾಳೆ. ಆಗ ಶಂಕರ ಹಿಡ್ಕೊಳ್ತಾನೆ. ಅಮ್ಮಿಯವರೇ, ನಿಮ್ಗೇನಾಯಿತು ಆಯಿತಾ ಅಂತ ಕೇಳ್ತಾನೆ. ಇಲ್ಲ ಬಿಡಿ, ನನಗೇನೂ ಆಗಿಲ್ಲ ಅಂತ ಹೇಳ್ತಾಳೆ. ಕಾಲಿಗೆ ನೋಡ್ತೀನಿ ಅಂದಾಗ ಅದೆಲ್ಲ ಏನೂ ಬೇಡ ಬಿಡಿ ಅಂತಾಳೆ. ಆದ್ರೂ ಅಮ್ಮಿಯವರೇ, ನಿಮಗೆ ಯಾಕೆ ಇಷ್ಟೊಂದು ಆಟ, ಕಾಲೇನಾದರೂ ಉಳ್ಕೈತೇನೋ ಅಂತ ನೋಡ್ತೀನಿ, ನೀವು ಸುಮ್ಕಿರಿ ಅಂತಾನೆ. ಬಿಡಿ ನೀವು, ನನ್ನ ಕಾಲ್ಗೇನೂ ಆಗಿಲ್ಲ, ಏನಾದರೂ ಆದರೆ ಡಾಕ್ಟರ್ ಇದ್ದಾರೆ, ನಾನು ತೋರಿಸ್ತೀನಿ. ಯಾರಿಗೆ ಜಾಗದಲ್ಲಿ ಸೋಪ್ ಹಾಕಿದ್ದು ಅಂತ ಕೋಪ ಮಾಡ್ಕೊಳ್ತಾಳೆ. ಇದೊಳ್ಳೆ ಕತೆ ಆಗೈತಲ್ಲಪ್ಪ, ನಾನೀಗ ತಾನೇ ಬರ್ತಿದ್ದೀನಿ, ಸೋಪ್ನ ನೀವೇ ಹಾಕಿ ನನ್ನ ಮೇಲೆ ಬಿದ್ದು ನನ್ನ ಮೇಲೆ ನೀವು ರೇಗಾಡಿದ್ರೆ ಹೇಗೆ, ಸುಮ್ಮನಿದ್ರೆ ಸರಿ, ನೀವು ಬೇಕು ಅಂತಲೇ ತಾನೇ ಈ ಮನೆ ಸೇರಿದ್ದು ಅಂತ ಗೌರಿ ಹೇಳ್ತಾಳೆ. ನಾನೇನು ಬೇಕು ಅಂತ ಸೇರ್ಕೊಂಡಿಲ್ಲ, ಕಾಲು ಏನಾಗೈತೆ ನೋಡ್ತೀನಿ, ಕೂತ್ಕೊಳ್ಳಿ ಅಮ್ಮಿಯವರೇ ಅಂದರೆ ಕಾಲ್ಗೇನಾದರೂ ಏಟಾಯ್ತಾ ಅಂತ ಕಾಳಜಿ ಮಾಡ್ತಾನೆ. ಈ ಕಾಳಜಿ ನೋಡಿ ಗೌರಿಗೆ ಇವರ ಮನಸ್ಸಲ್ಲೇನೂ ಇಲ್ಲ, ಆವತ್ತು ಹೇಗಿದ್ರು ಇವತ್ತು ಹಾಗೇ ಇದ್ದಾಳೆ ಅಂತಾಳೆ. ಬಿಡಿ ನನಗೇನೂ ಆಗಿಲ್ಲ ಅಂತ ಹೇಳಿ ಎದ್ದು ನಿಲ್ತಾಳೆ. ಆಗ ಕಾಲು ನೋಯ್ತಿದೆ ಅಂತ ಕುಂತ್ಕೊಂಡು ಓಡಾಡ್ತಾಳೆ. ಕಾಲ್ಗೇನಾದರೂ ಆಗಿದೆಯಾ ಅಮ್ಮಿಯವರೇ, ಬನ್ನಿ ನಾನು ನೋಡ್ತೀನಿ ಅಂದಾಗ, ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.